ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿದ್ದರು, ಮೆಡಿಕಲ್ ಶಾಪಲ್ಲಿದ್ದರು, ಅವತ್ತು ರಜೆ ಹಾಕಿದ್ರು. ಅವರನ್ನು ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಯಿತು. ಹೇಗೆ? ಮೊದಲು ಆಟೋದಲ್ಲಿ ಕರ್ಕೊಂಬರ್ತಾರೆ, ಆಮೇಲೆ ಒಂದು ಪ್ರೈವೇಟ್ ಬಾಡಿಗೆ ಕಾರ್, ಅಲ್ಲಿಂದ ಕಾರ್ನಲ್ಲಿ ಬಾಡಿಗೆ ಕಾರಲ್ಲಿ ಕರ್ಕೊಂಬರ್ತಾರೆ. ಇದು ಯಾವಾಗ? ಜೂನ್ 8ಕ್ಕೆ ಬೆಳಗ್ಗೆ 9:48. ನಿಮ್ಗೆ ಗೊತ್ತಿರಲಿ, ಚಿತ್ರದುರ್ಗದಿಂದ ಬೆಂಗಳೂರಿಗೆ 3 ಗಂಟೆ ದಾರಿ ಇದೆ. 3 ಗಂಟೆ 9:48 ಅಂತಂದರೆ ಒಂದು 10 ಗಂಟೆ ಆಯಿತು ಅಂತ ಇಟ್ಕೊಳ್ಳಿ. 10, 11, 12, 1 ನೋಡಿ, ಕರೆಕ್ಟಾಗಿದೆ. 1 ನೋಡಿ, ಇದು ಪ್ರೈವೇಟ್ ಕಾರ್, ಬಾಡಿಗೆ ಕಾರ್. ಇದು ಬಾಡಿಗೆ ಕಾರಲ್ಲಿ ಕರ್ಕೊಂಬರ್ತಾರೆ ಅವನ್ನ. ಫಸ್ಟ್ ಆಟೋದಿಂದ ಈ ಕಾರಲ್ಲಿ ಕೂರಿಸ್ಕೊಂಬರ್ತಾರೆ. ಈಗ ಈ ಕಾರ್ ಅವನಿಗೆ ಕಾದಿದೆ ಗತಿ. ಆಟೋದವನಿಗೆ ಪಾಪ ಸಿಕ್ಕಾಕೊಂಬಿಟ್ಟ. ಅವನು ಮೊನ್ನೆ ಸರೆಂಡರ್ ಆಗಿಬಿಟ್ಟಿದ್ದಾನೆ. ಈಗ ಕಾರು 9:48 ಟೈಮಿಂಗ್ಸು. ಓಕೆ, 9:48 ಅಂತಂದರೆ 3 ಗಂಟೆ ಬೇಕು ಅಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರು ಬರೋದಕ್ಕೆ. 3 ಗಂಟೆ. 9:48 ಅಂದರೆ 3 ಗಂಟೆ ಅಂತಂದರೆ ನಿಯರ್ಲಿ 1 ಗಂಟೆ. ಮಿಡ್ಲಲ್ಲಿ ಸುಮ್ಮನೆ ಬಂದಿರ್ತಾರಾ, ಎಣ್ಣೆ ಗಿಣ್ಣೆಲ್ಲ ಆಗಿರುತ್ತೆ. ಹಾಗಾಗಿ ಅರ್ಧ ಮುಕ್ಕಾಲು ಗಂಟೆ, 2 ಗಂಟೆ. 2 ಗಂಟೆ ನಂತರ ಶೆಡ್ಡಲ್ಲಿ ಒಂದು 11 ಜನ ವಿನಯ್ ಆ್ಯಂಡ್ ಟೀಮು. ಆಮೇಲೆ ಅಣ್ಣ ಎಂಟ್ರಿ 6:33ಕ್ಕೆ, 6:36ಕ್ಕೆ ಅಕ್ಕ ಎಂಟ್ರಿ. ಆಮೇಲೆ ವಾಪಸ್ಸು 9:00ವರೆಗೆ ಎಂಟ್ರಿ. ಚೆನ್ನಾಗಿ ಕುಡಿದು ಆಮೇಲೆ ಇವನಿಗೆ ಹೊಡೆದು ಹೋಗಿರ್ತಾರೆ. ಹೋದ ನಂತರ ಉಳಿದ ಎಣ್ಣೆ ಇರುತ್ತಲ್ಲ, ಅದನ್ನು ಈ ಕಾಂಜಿ ಪಿಂಜಿಗಳೆಲ್ಲ ಕುಡಿದು ಅವನಿಗೆ ಸರಿಯಾಗಿ ಹೊಡೆದಿರ್ತಾರೆ. ಅವನು ಸತ್ತೋಗ್ಬಿಡ್ತಾನೆ. ಅಣ್ಣ ಹೋಗಿ ಮಲಗಿರ್ತಾನೆ, ಫೋನ್ ಹೋಗುತ್ತೆ, ಅಣ್ಣ ಸತ್ತೋಗ್ಬಿಟ್ಟ ಅಂತ. 3:40ಕ್ಕೆ ವಾಪಸ್ ಬರುತ್ತೆ. 30 ಲಕ್ಷ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೊಟ್ಬಿಟ್ಟು ಹೆಣ ಎತ್ತಕ್ಕೆ ಹೋಗ್ತಾನೆ. ಹೆಣ ಎತ್ತಕ್ಕೆ ಇನ್ನೊಬ್ಬನನ್ನು ಕರೆಸ್ತಾನೆ. ಹೆಣ ಎತ್ತಕ್ಕೆ ಹೋಗಿ ಬೇರೆ ಕಡೆ ಎಲ್ಲಿ ಕಳಿಸ್ಬೇಕು ಅಂತ ಪೊಲೀಸೊಬ್ಬರಿಗೆ ಫೋನ್ ಮಾಡ್ತಾನೆ. ಅವನೊಬ್ಬ ಐಡಿಯಾ ಕೊಡ್ತಾನೆ. ಅವನು ಬೇರೆ ಕಡೆ ಎಲ್ಲಾದರೂ ಬಿಸಾಕಿ ಬನ್ನಿ ಅಂತ ಐಡಿಯಾ ಕೊಡ್ತಾನೆ. ಅಷ್ಟು ಧೈರ್ಯ ಇವರಲ್ಲಿ ಇರಲ್ಲ. ಅಲ್ಲಿ ಕೆರೆಗೆ ಹಾಕಿ ಹೋಗಿ ಅಂತ ಅಂತಾನೆ. ಯಾವುದಕ್ಕೆ? ರಾಜ ಕಾಲುವೆಗೆ ಐಡಿಯಾ ಕೊಡ್ತಾನೆ. ನೋಡಿ, ಮಳೆ ಬಂದರೆ ಬೆಂಗಳೂರಲ್ಲಿ ಹೆಣ ಏನು ಬಾಕಿದ್ದವರೇ ಸಿಗಲ್ಲ ಅಂತ. ಅವರೇನೋ ಹಾಕ್ತಾರೆ, ಆದರೆ ಹೆಣ ನೀರಲ್ಲಿ ಹೋಗಿರೋದಿಲ್ಲ. ಪಕ್ಕದವನು ಸೆಕ್ಯೂರಿಟಿ ಗಾರ್ಡ್ ಕಂಪ್ಲೇಂಟ್ ಕೊಡ್ತಾನೆ. ಅಲ್ಲಿಗೆ ಇಂತಿಷ್ಟು. ಬನ್ನಿ, ಇದರ ಬಗ್ಗೆ ವೀರೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವೀರೇಶ್, ಲೇಟೆಸ್ಟ್ ಅಪ್ಡೇಟ್ ಕಾರ್ ಬಗ್ಗೆ ಬರ್ತಾ ಇದೆ. ಮೊದಲು ಏನೆಲ್ಲ ಇತ್ತು? ಆಟೋದಲ್ಲಿ ಕರ್ಕೊಂಬಂದರು, ಆಮೇಲೆ ಅಲ್ಲಿಂದ ರಾಘವೇಂದ್ರ. ಸೊ ಈಗ ಕಾರಲ್ಲಿ, ಈಗ ಕಾರ್ ಕೂಡ ಪತ್ತೆ ಆಗಿದೆಯಾ? ಏನು ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ ದುರ್ಗದಿಂದ? ಖಂಡಿತ ಜಯಪ್ರಕಾಶ್, ಏನು ಹೇಳ್ಬೇಕಂದ್ರೆ ಶನಿವಾರ ಬೆಳಗ್ಗೆ ಏನು 9:48 ಇಲ್ಲಿಂದ ರೇಣುಕಾ ಸ್ವಾಮಿಯನ್ನು ಅಲ್ಲಿ ಏನು ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರಿಂದ ಸಮೀಪದಿಂದ ಏನು ಅನ್ನ ಕಿಡ್ನಾಪ್ ಮಾಡ್ತಾರೆ. ಅಲ್ಲಿದ್ದ ಸೀದಾ ಬಹುತೇಕ ಹೆಚ್ಚು ಕಡಿಮೆ 3-4 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪೆಟ್ರೋಲ್ ಬಂಕ್, ಅಂದರೆ ಜಗಳೂರು ಮಾಲಿಂಗಪ್ಪ ಕಂಪರ್ಟ್ಸ್ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್, ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಪೆಟ್ರೋಲ್ ಬಂಕ್. ಅಲ್ಲಿಗೆ ಆಟೋ ಮೂಲಕ ಇವರು ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಒಬ್ಬ ಕಾರ್, ಅಂದರೆ ಆಲ್ರೆಡಿ ಕಾರು ಕೂಡ ಒಂದು ರೆಡಿ ಮಾಡಿರ್ತಾರೆ. ETS ಇಲ್ಲಿನ ಚಿತ್ರದುರ್ಗ ಮೂಲದ ರವಿ ಅಂತ ಹೇಳ್ಬಿಟ್ಟು ಅವನಿಗೆ ಬಾಡಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದ ಅಂದರೆ ಇಷ್ಟು ಚಲನವಲನಗಳು ನಿನ್ನೆ ನಾವು ನೋಡ್ತಾ ಇರ್ಬೋದು. ಬೆಳಗ್ಗೆ 9:48 ಬೈಕಲ್ಲಿ ಬರ್ತಕ್ಕಂಥ ರೇಣುಕಾ ಅಲ್ಲಿದ್ದ ಸುಮಾರು 10 ಗಂಟೆ 10 ಕಾಲಿಗೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇರುವಂಥ ಅಲ್ಲಿ ಸಾಕಷ್ಟು, ಅಂದರೆ ಅಲ್ಲಿದ್ದ ರಘು ಅಂಡ್ ಟೀಮ್ ಅಲ್ಲಿ ಚಲನವಲನಗಳೆಲ್ಲ CC ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿರೋದು ನಾವು ನೋಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಈ ಎಲ್ಲದಕ್ಕೂ ದರ್ಶನ್ ಎಂಥವ್ರನ್ನ ಬಳಸ್ಕೊಂಡಿದ್ದಾರೆ ಅಂದರೆ, ಬಹುತೇಕ ಎಲ್ಲರೂ ಈಗ ಕೆಲವ್ರಿಗೆ ಮನೆ ಇದ್ದರೆ ಸೈಟ್ ಇರಲ್ಲ,
ಕಟ್ಕೊಳಕ್ಕಾಗದೇ ಇರೋ ಅಂಥವ್ರು ಬಹುತೇಕ ಅಂಥವರೇ ಈಗ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ. ಒಬ್ಬರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ ಒಂದು ನಿಮಿಷ, ಇಲ್ಲಿ ಅನು ಅಂತ ಇದ್ರಲ್ಲ, ಅನು ಅವ್ರ ಮನೆ ಇದು ನಾವು ನೋಡ್ತಾ ಇರ್ಬೋದು. ಅವ್ರ ಮನೆ ಸಂಪೂರ್ಣ ನೋಡಿದರೆ ಅವರಿಗೆ ಈ ಮನೆಯಲ್ಲಿ ಹೆಂಗಪ್ಪ ವಾಸ ಮಾಡ್ತಾರೆ ಅಂತ ಅನು ಈ ಕೃತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಅನುಗೂ ಕೂಡ ಇದು ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೇಳ್ಬಿಟ್ಟು ಆ ತಾಯಿ ಕೂಡ ಹೇಳ್ತಾರೆ. ಆ ತಾಯಿನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಇಲ್ಲಿ ಏನಂದರೆ ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯಲ್ಲಿರುವಂತಹ ಮನೆಯನ್ನು ನಾವು ನೋಡ್ತಿದ್ವಿ. ಅವ್ರ ಅಮ್ಮನ್ನ ಮಾತಾಡ್ಸೋಣ. ಅಮ್ಮ, ಏನಂದರೆ ಅನು ಯಾವತ್ತು ನಿಮ್ಮ ಜೊತೆಗೆ ಹೆಂಗಿದ್ದ, ಮತ್ತು ಅನು ಎಷ್ಟು ದಿನ ಆಯಿತು ಮನೆ ಬಿಟ್ಟು? ಅವ್ನು ಏನು ಹೇಳೋಗಿಲ್ಲ ಸರ್. ಮಂಗಳವಾರ ಹೋಗಿದ್ದೆ, ದೇವ್ರಿಗೆ ಹೋಗ್ತೀನಿ ಅಂತ ಹೋಗಿದ್ದೆ ಸರ್, ಅಷ್ಟೇ. ನಮಗೇನು ಹೇಳೋಗಿಲ್ಲ. ನಾನು ಬಿಡು ಹೋಗ್ತೇನೆ ಬರ್ತಾನಂತ. ಇವತ್ತು ಅಕ್ಕಪಕ್ಕದವರು ಹೇಳಿದ್ದಕ್ಕೆ ಗೊತ್ತಾಯ್ತು ಸರ್. ನಾವೇನು ಓದಿಲ್ಲ ಬರ್ದಿಲ್ಲ, ಮನೆ ಕೆಲಸಕ್ಕೆ ನಾನು ಬೀಗ ಹಾಕ್ಕೊಂಡು ಹೋದೆ. ಅಮ್ಮ, ಅನು ಏನು ಕೆಲಸ ಮಾಡ್ತಿದ್ದ ಅದಕ್ಕಿಂತ ಮುಂಚೆ? ಇಲ್ಲೆಲ್ಲ ಬಂಕಿಗೆ ಹೋಗಿದ್ದೆ. ಸ್ವಂತ ಆಟ ತಗೊಂಡು ಹೆಂಗೆ ಲೋನ್ ಮೇಲೆಲ್ಲ ಆಟ ತಗೊಂಡು ಆಟ ಹೊಡಿತಿತ್ತು ಸರ್. ನಮ್ಮಮ್ಮರ ಕೈಲಿ ಆಗಲ್ಲ ಕೊಡ್ಸೋದು ಇನ್ನೇನು ಅಂತ ಬುದ್ಧಿವಂತಿಕೆಯಿಂದ ತಗೊಂಡು ಆಟ ಮಾಡಿಸ್ತಿದ್ದು ಸರ್. ಅನುಗೆ ಏನಾದರೂ ರಘು ಅಂತ ಹೇಳಿಬಿಟ್ಟು ಇಲ್ಲಿ ದರ್ಶನ್ ನಮಗೇನು ಗೊತ್ತಿಲ್ಲ ಸರ್. ಇಷ್ಟು ಮೋಸ ಮಾಡಿದ್ದಾರೆ ಸರ್. ನಮ್ಗೆ ತಿನ್ನಕ್ಕೆ ಮುಂದೆ ಇಲ್ಲಿದ್ರಲ್ಲ ನಾವು ಹೆಂಗೆ ಇರ್ತಿದ್ವಲ್ಲ ಸರ್. ಎಷ್ಟು ಮೋಸ ಮಾಡ್ತಾರೆ ಯಾರು. ಒಬ್ಬ ದರ್ಶನ್ ಕರ್ಸ್ಕೊಂಡಿದ್ದಾನಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದು ಏನಾದರೂ ನಿಮಗೆ ಮಾಹಿತಿ? ನಮಗೇನು ಗೊತ್ತಿಲ್ಲ ಸರ್. ಏನು ಹೇಳೋದಿಲ್ಲ ಸರ್. ಏನು ಗೊತ್ತಿಲ್ಲ ಸರ್. ನಮಗೆ ದೇವ್ರನಿಗೆ ಏನು ಗೊತ್ತಿಲ್ಲ ಸರ್. ಬಲಿ ಅಮಗಿರ್ಕ್ರ ಬಲಿ ಕೊಡ್ತಾರಲ್ಲ, ಒಳ್ಳೇದಾಕತ್ತೆ ಅವ್ರಿಗೆ. ತಿನ್ನಕ್ಕೆ ಮುದ್ದಿಲ್ದರೆ ಬೇಕಾಗಿತ್ತು ಅವ್ರಿಗೆ. ನೋಡಿಸಿ ನೀವೇ ಮಳೆ ಬಂದರೆ ಹಿಂಗೆ ಕೂತ್ಕೊಂಡಿರ್ತೀವಿ ಸಹ, ಮಳೆ ಬರೋತಕ್ಕ ಬಿಡೋತಕ್ಕಲ್ವ ಅಂತಾರೆ ಬೇಕಾಗಿತ್ತ. ಅಂದರೆ ಈಗ ಅನು ನಿಮ್ಗೆ ಎಷ್ಟು ಜನ ಮಕ್ಕಳು? 3 ವರ್ಷ ಗಂಡು ಮಕ್ಕಳು, ಅದೊಂದು ಹುಡುಗಿ. ಅನು ಎಷ್ಟನೇ ಅವನಮ್ಮ? 3ನೇ ಸರ್. ಅಂದರೆ ಈಗ ಆಟೋ ಕೆಲಸ ಬಿಟ್ಟು ಬೇರೆ ಏನು ಕೆಲಸ? ಏನೇನು ಹೋಗೋದಿಲ್ಲ ಸರ್. ಆಟೋ ಹೊಡಿಯೋನು ಬಂದು ಊಟ ಮಾಡೋನು ಮಕ್ಕಳನ್ನ ಸಹ ಇವತ್ತೇ ಮೋಸ ಮಾಡಿರೋದು ನನ್ನ ಮಗುಗೆ. ಮಾಡಬೇಕು ಅಂತಲ್ಲ ಅವ್ರು ಯಾರ್ಯಾರು ಸುದ್ದಿವಲ್ಲ ಸರ್. ಅಕ್ಕಪಕ್ಕದವ್ರನ್ನ ಕೇಳಿರ್ಬೇಕು ಅದು ನಮ್ಮ ಹುಡುಗರು ಎಂಥವು ಅಂತ. ಅಂದರೆ ಈಗ ಇದಕ್ಕೆ ನಟ ದರ್ಶನ್ ನಿಮ್ಮ ಮಗನ ಬಳಸ್ಕೊಂಡಿದ್ದೀರಲ್ಲ, ಇದಕ್ಕೆ ಏನು ಹೇಳ್ತೀರಮ್ಮ? ನಮಗೇನು ಗೊತ್ತಿಲ್ಲ ಸರ್. ಯಾತ್ರದ ನನಗೇನು ಹೇಳೋಕ್ಕೂ ಆಗ್ತಿಲ್ಲ ಸರ್ ನನ್ನ ಕೈಲಿ. ಒಬ್ಬ ಹೀರೋ ಆದಂಥವ್ರು ಇಂಥ ಅಮಾಯಕರ ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ. ನಿಮ್ಮನ್ನು ಏನು ಮಾಡ್ಬೇಕು ನೀವೇ ಹೇಳ್ಕೊಡ್ಬೇಕು ಸರ್. ನಮಗೇನು ಗೊತ್ತಾಗಲ್ಲ ಸರ್ ನನಗೆ. ಜಯಪ್ರಕಾಶ್, ಏನಂದ್ರೆ ನಾವು ಕೇಳ್ತಾ ಇರೋದು ಅವ್ರ ತಾಯಿ, ಅನು ಅವ್ರ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಯಾಕಂದರೆ ನೋಡಿ ವೀಕ್ಷಕರೇ, ನೋಡಿ ಆ ಅನ್ನುವಂಥ ಹುಡುಗ ನೋಡಿ, ಬಡವರ ಮಕ್ಕಳನ್ನು ಬಾವಿಗೆ ತಳಿ ಮಜಾ ಮಾಡ್ಕೊಳ್ಳೋದು. ಬಡವರ ಮಕ್ಕಳು ಯಾಕೆ ಶ್ರೀಮಂತರ ಮಕ್ಕಳಿರಲಿಲ್ಲ? ಆ ಮನೆ ಹೆಂಗಿದೆ ನೋಡಿ, ಅಂಥವರನ್ನೇ ಕಾದು ಇವ್ರುಗಳು ದೇವರು ಅನ್ಸ್ಕೊಬಿಡೋದಾ? ಇದು ಯಾವ ದೇವರು ಅಂತಂದರೆ ಈ ಕುರಿಗಳನ್ನು ಬಲಿ ಕೊಡ್ತಾರಲ್ಲ, ಕಡಿಯೋದೆ ತಲೆನ. ನೋಡಿ ಆ ಮನೆ ಹೆಂಗಿದೆ ರೀ ಮನೆ. ಅಣ್ಣ ಅದು ಕೊಟ್ಟ ಇದು ಕೊಟ್ಟ ಕೊಡಬೇಕಿತ್ತಲ್ಲ. ಇಲ್ಲಿ ಕೂಡ ಅಣ್ಣ ಕೊಟ್ಟಿದ್ದು ಚೊಂಬು, ಅವತ್ತು ಆ್ಯಡ್ ಬಂದಿತ್ತಲ್ಲ ಪೇಪರಲ್ಲಿ, ಆ ಥರ ಚೊಂಬು ಅಷ್ಟೇ, ಮತ್ತೇನಿಲ್ಲ.